ನನ್ನ ಒಟ್ಟು ರಾಜಕೀಯ ಜೀವನದಲ್ಲಿ ಯಾವಾಗ ಗೆಲುವಾದಾಗಲೂ ಸೋಲಾದಾಗಲೂ ಗೆಲುವನ್ನೂ ತಾಯಿಗೆ ಅರ್ಪಿಸೋಗಿದ್ದೀನಿ, ಸೋಲಾದಾಗ ತಾಯಿ ಆಶೀರ್ವಾದ ಕೇಳಿ ಹೋಗಿದ್ದೀನಿ. ರೀಕೌಂಟಿಂಗ್ ಅಂತ ಹೇಳಿದ ಗಳಿಗೆಯಲ್ಲಿ ಸ್ಟೇ ಕೇಳಿದರು. ಬಂಡಲ್ಗಳನ್ನು ಇನ್ವ್ಯಾಲಿಡ್ಗಳನ್ನು ಎತ್ತಿ ಅವರಿಗೆ ಗೆಲುವಿಗೆ ಬೇಕಾಗಿರುವಷ್ಟನ್ನು ಹಾಕಿ ಗೆಲ್ಲಿಸಿದ್ದೀರಿ. ನಾವು ಅವತ್ತು ಹೇಳಿದ್ದು ಅದನ್ನೇ. ಅವ್ರು ಗೆದ್ದಿದ್ದರೆ ಸತ್ಯಮೇವ ಜಯತೆ, ಸಂವಿಧಾನಕ್ಕೆ ಜಯ. ನಮಗೆ ಬಿ ಜೆ ಪಿಗೆ ಜಯ ಆದರೆ ಮೊದಲನೇದಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. 3 ವರ್ಷದ ತಮ್ಮ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಸೊ ಏನು ಅನಿಸುತ್ತೆ ಸರ್? ಮೊದಲ ಬಾರಿಗೆ ಶೃಂಗೇರಿ ಕೂಡ ಭೇಟಿ ನೀಡಿದ್ದೀರಾ, ಏನು ಸರ್? ನಾನು ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ, ನಾನೊಬ್ಬ ಶೃಂಗೇರಿ ತಾಯಿಯ ಗುರುಗಳ ಭಕ್ತ. ನಾನು ನನ್ನ ಒಟ್ಟು ರಾಜಕೀಯ ಜೀವನದಲ್ಲಿ ಯಾವಾಗ ಗೆಲುವಾದಾಗಲೂ ಸೋಲಾದಾಗಲೂ ಗೆಲುವನ್ನೂ ತಾಯಿಗೆ ಅರ್ಪಿಸೋಗಿದ್ದೀನಿ, ಸೋಲಾದಾಗ ತಾಯಿ ಆಶೀರ್ವಾದ ಕೇಳಿ ಹೋಗಿದ್ದೀನಿ, ಗುರುಗಳ ಆಶೀರ್ವಾದ ಕೇಳಿದ್ದೀನಿ. ಇವತ್ತು ಅದೇ ಕಾರಣಕ್ಕಾಗಿ ತುಂಬ ರಾತ್ರಿ ಆಯಿತು. ಆ ಕಾರಣದಿಂದ ಈಗ ಬಂದಿದ್ದೇನೆ, ತಾಯಿ ಆಶೀರ್ವಾದ ಕೇಳಿದ್ದೀನಿ ಮತ್ತು ನನಗೆ ಸಂತೋಷ ಅನಿಸಿದೆ. 3 ವರ್ಷಗಳ ನನ್ನ ಸತತ ಹೋರಾಟಕ್ಕೆ ಸಿಕ್ಕಿರುವಂಥ ಜಯ ಇದು. 2023 ಮೇ 13 ಸಂಜೆ 5:20 ಎರಡನೇ ಅಪ್ಲಿಕೇಶನನ್ನು ಕೊಟ್ಟಿದ್ದೀವಿ ನಾವು. ನಮಗೆ ರೀಕೌಂಟಿಂಗ್ ಮಾಡಿ ಕೊಡಿ, ಕಡಿಮೆ ಮಾರ್ಜಿನ್ ಇದೆ, ರೀಕೌಂಟ್ ಮಾಡಿ ಅಂತ. ಆದರೆ ಅವತ್ತು ನಮಗೆ ರಿಪ್ಲೈನೂ ಕೊಡದೆ ನನ್ನ ಎದುರುಗಡೆಯವರಿಗೆ ಸರ್ಟಿಫಿಕೇಟ್ ಕೊಟ್ಟರು. ಕಾನೂನಿನಂತೆ ಮೊದಲು ನಮಗೆ ರಿಪ್ಲೈ ಕೊಡಬೇಕು ಅವರು. ನಮಗೆ ರಿಪ್ಲೈ ಕೊಟ್ಟ ಮೇಲೆ ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು. ಆದರೆ ನನಗೆ ರಿಪ್ಲೈ ಬಂದಿದ್ದು 2 ದಿನದ ಮೇಲೆ ಪೋಸ್ಟಲಲ್ಲಿ. 2 ದಿನದ ಮೇಲೆ. ಯಾರಿಗೂ ಈ ರೀತಿ ಆಗಬಾರ್ದನ್ನೋ ಕಾರಣಕ್ಕಾಗಿಯೇ ನಾನು ಸತತ ಹೋರಾಟ ಮಾಡಿದೆ. ನನ್ನ ಎದುರುಗಡೆ ಆಗ ಗೆದ್ದಿದ್ದಂಥವರು 2 ಬಾರಿ ಸುಪ್ರೀಂ ಕೋರ್ಟಿಗೆ ಹೋದರು, 3 ಸಾರಿ ಹೈಕೋರ್ಟ್ನಲ್ಲಿ ವಜಾ ಕೇಳಿದ್ರು. ಮೊನ್ನೆ ಎಲೆಕ್ಷನ್ ರೀಕೌಂಟಿಂಗ್ ಅಂತ ಹೇಳಿದ ಗಳಿಗೆಯಲ್ಲಿ ಸ್ಟೇ ಕೇಳಿದರು. ಅದರ ಅರ್ಥ ಅವರಿಗೆ ವಾಸ್ತವಿಕತೆ ಗೊತ್ತಿತ್ತು ಅಲ್ಲಿ ಏನಿದೆ ಅಂತ. ಆ ಕಾರಣಕ್ಕಾಗೇ ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗೋಷ್ಟೊತ್ತಿಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್. ಆ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ, ಅವ್ರದ್ದೇ ಸರ್ಕಾರ, ಅವ್ರದ್ದೇ ಡಿ ಸಿ, ಅವ್ರದ್ದೇ ಎಸ್ ಪಿ ಎಲ್ಲ ಅವರೇ ಇಟ್ಕೊಂಡಿದ್ದಾರೆ. ಇಲ್ಲಿ ಸ್ಟ್ರಾಂಗ್ ರೂಮ್ ಮೇನ್ ಡೋರ್ ಓಪನ್ ಮಾಡಿದರು, ಲಾಕ್ ಸರಿ ಇದೆ ಅಂತ ಹೇಳಿದ್ರು, ಎಲ್ಲ ಸರಿ ಇದೆ ಅಂದರು. ಒಳಗಡೆ ಹೋಗಿ ಸಬಲ್ ತಗೊಂಡು ಹೊಡೆದಿದ್ದಾರೆ, ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ, ರೀಕೌಂಟಿಂಗ್ ಬೇಡ, ನಿಲ್ಲಿಸಿ ಅಂತ ಹೇಳಿದ್ರು. ನಾವು ಕೇಳಿದ್ವಿ ಕೋರ್ಟ್ ಆದೇಶ ನಿಮಗೆ ನಿಲ್ಸಕ್ಕೆ ಬರುತ್ತಾ ಅಂತ. ಮಧ್ಯಾಹ್ನ ಮತ್ತೆ ನಿಲ್ಲಿಸಿ ಅಂದರು. ಸ್ವಲ್ಪ ಹೊತ್ತಿಗೆ ವಿಜಯೋತ್ಸವಕ್ಕೆ ಅಂತ ಜೀಪ್ ಹತ್ಕೊಂಡು ಹೊರಟಿದ್ರು. ಆವಾಗ ಈ ಸ್ಟ್ರಾಂಗ್ ರೂಮ್ ಸರಿ ಇತ್ತು. ಯಾವಾಗ ಜೀಪ್ ಹತ್ತಿದಾಗ, ಯಾವಾಗ ಕೌಂಟಿಂಗ್ ಸ್ಟಾರ್ಟ್ ಆಗಿ ಜೀಪ್ ಇಳಿದ್ರೋ ಆವಾಗ ಮತ್ತೆ ಸ್ಟ್ರಾಂಗ್ ರೂಮ್ ಸರಿ ಇಲ್ಲ ಮತ್ತು ಇದರಲ್ಲಿ ಅವ್ಯವಹಾರ ಇದೆ ಅಂತ. ನೋಡಿ, ಕಾಂಗ್ರೆಸ್ನವರು 3 ಆರೋಪ ಮಾಡ್ತಾ ಇದ್ದಾರೆ. ಒಂದು, ಅವರು ಬಂಡಲ್ಗಳು 25 ಪೂರ್ತಿ ಇನ್ವ್ಯಾಲಿಡ್ ಇತ್ತು. ಇದನ್ನೇ ನಾನು 2023 ಮೇ 13 ಕೇಳಿದ್ದು. ನೀವು ರಾಜ್ಯದಲ್ಲಿ 135 ಸೀಟ್ ಬಂದ ಕೂಡಲೇ ಬಂಡಲ್ಗಳನ್ನು ಇನ್ವ್ಯಾಲಿಡ್ಗಳನ್ನು ಎತ್ತಿ ಅವರಿಗೆ ಗೆಲುವಿಗೆ ಬೇಕಾಗಿರುವಷ್ಟನ್ನು ಹಾಕಿ ಗೆಲ್ಲಿಸಿದ್ದೀರಿ. ನಾವು ಅವತ್ತು ಹೇಳಿದ್ದು ಅದನ್ನೇ, ಈಗ ನಿನ್ನೆ ಆಗಿದ್ದು ಅದೇ. ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿನ್ನೆ ಸರ್ಟಿಫಿಕೇಟ್ ಕೊಡಬಾರ್ದು, ಇದ್ದವರೆಲ್ಲ ಗಲಾಟೆನೇ ಮಾಡೋದು. ಏನು ಕೌಂಟಿಂಗ್ ನಿಲ್ಲಿಸ್ತೀವಿ ಅಂತ ಹೇಳೋದು, ಗಲಾಟೆ ಮಾಡೋದು. ನಮ್ಮ ಸರ್ಕಾರ ಇದೆ, ನಾಳೆ ಬೆಳಗ್ಗೆ ನೀವು ಇರ್ತೀರಾ ಅನ್ನುವ ಥರ ಅಧಿಕಾರಿಗಳನ್ನು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಿದ್ದನ್ನು ನೋಡಿದ್ವಿ ನಾವು. ಕೊನೆಗೂ ಸತ್ಯಮೇವ ಜಯತೆ, ಸಂವಿಧಾನಕ್ಕೆ ಜಯವಾಗ್ತದೆ ಅಂತ ಏನಿದೆ ಅದಾಗಿದೆ. ಅವ್ರು ಗೆದ್ದಿದ್ದರೆ ಸತ್ಯಮೇವ ಜಯತೆ, ಸಂವಿಧಾನಕ್ಕೆ ಜಯ. ನಮಗೆ ಬಿ ಜೆ ಪಿಗೆ ಜಯ ಆದರೆ ಟ್ಯಾಂಪ್ರಿಂಗ್. ನಾವು 3 ವರ್ಷ ಸತತವಾದ ಹೋರಾಟ ಮಾಡಿದ್ದೀವಿ. ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಮತ್ತು ನನಗೆ ಮಾತ್ರ ಇದು ಜಯ ಆಗಿದೆ ಅಂತ ಅನ್ಕೊಳಲ್ಲ. ರಾಜ್ಯದಲ್ಲಿ, ದೇಶದಲ್ಲಿ ಈ ಥರ ಕಡಿಮೆ ಓಟಿಗೆ ಸೋತಾಗ ರಿಟರ್ನಿಂಗ್ ಆಫೀಸರ್ಗಳು ರೀಕೌಂಟನ್ನು ರಿಜೆಕ್ಟ್ ಮಾಡೋದು ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಇದೊಂದು ಪಾಠ ಆಗಬೇಕು ಅಂತ ನಾನು ಹೇಳ್ತೇನೆ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.